ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೊರಟಿರುವ ಕತೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು, ಅದ್ಭುತ ರಂಗಕರ್ಮಿ, ಕಳನಟ, ನಾಯಕ ನಟ, ನಾಟ್ ಎಲ್ಲ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್. ಸ್ನೇಹಿತರೆ, ದೇವರಾಜ್ ಅವ್ರದ್ದು ತುಂಬ ಒಂಥರ ಬಹಳ ಶಿಸ್ತಿನ ಬದುಕು, ಬಹಳ ಸತ್ಯವಾದ ಬದುಕು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹುಶಃ ಅವರೊಂದು 3 ತಿಂಗಳು ಮಗು ಇರಬೇಕಾದ್ರೆ ತಂದೆನ ಕಳ್ಕೊತಾರೆ. ತಾಯಿಯ ಆರೈಕೆ ಇಲ್ಲ ತಾಯಿಯ ಮಾರ್ಗದರ್ಶನದಲ್ಲಿ ನಮ್ಮ ದೇವರಾಜ್ ಸರ್ ಒಬ್ಬ ಅದ್ಭುತ ಮನುಷ್ಯನಾಗಿ, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಬೆಳೀತಾರೆ. ಅವರು BSc ಓದ್ತಿರ್ಬೇಕಾದ್ರೇ HMT ಅವರು ಬಿಕಾಸ್ ಆಫ್ ದರ್ ಫ್ಯಾಮ್ಲಿ ಎಕನಾಮಿಕ್ ಪೊಸಿಷನ್, ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಅಷ್ಟು ಚೆನ್ನಾಗಿ ಇಲ್ಲದೆ ಇರೋ ಕಾರಣ ಅವರು BSc ಓದ್ತಿರ್ಬೇಕಾದ್ರೇ ಅವ್ರಿಗೆ HMT ಫ್ಯಾಕ್ಟ್ರಿನಲ್ಲಿ ಕೆಲಸಕ್ಕೆ ಒಂದು ಆಫರ್ ಬರುತ್ತೆ. ಆವತ್ತಿನ ದಿವಸದಲ್ಲಿ HMT ಫ್ಯಾಕ್ಟ್ರಿಲಿ ಕೆಲಸ ಅಂದರೆ ಇವತ್ತಿನ ದೊಡ್ಡ ಸಾಫ್ಟ್ವೇರ್ ಇನ್ಫೋಸಿಸು, ಯಾವುದಾದ್ರು IT ಕಂಪ್ನಿಗಳಿದೆಯಲ್ಲ, ದೊಡ್ಡ HCL ಈ ಥರ, ಅಲ್ಲಿ ಕೆಲಸ ಸಿಕ್ಕಷ್ಟು ಒಂದು ಚಾಲೆಂಜು. ಅವ್ರ ರಿಲೇಟಿವ್ಸು ಇವರೆಲ್ಲ ಬಂದು ಹೇಳಿ, ನೀನು ಸೇರ್ಕೊಂಬಿಡಪ್ಪ ಕೆಲಸಕ್ಕೆ ಅಂತ ಹೇಳ್ತಾರೆ. ಸರಿ, ದೇವರಾಜ್ ಸರು HMT ಕಾರ್ಖಾನೆಗೆ ಸೇರ್ಕೋತಾರೆ. ಸತತ 8-9 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತ ಕಾಣುತ್ತೆ, ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ. ಅಲ್ಲಿ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ HMTನಲ್ಲಿ ಈ ಸ್ಟೇಜ್ ಆ್ಯಕ್ಟಿವಿಟೀಸ್ಗೆ ತುಂಬ ಬಹಳ ಒಂದು ಪ್ರಖ್ಯಾತಿ ಹೊಂದಿದಂಥ ಸಂಸ್ಥೆ. ಸಾಕಷ್ಟು ಜನ HMT ಸಂಸ್ಥೆಯಿಂದ ಕಲಾವಿದರುಗಳು ಹೊರಹೊಮ್ಮಿದ್ದಾರೆ. ಸೊ ದೇವರಾಜ್ ಸರ್ಗೆ ಒಂದು ನಾಟಕದಲ್ಲಿ ಅಭಿನಯಿಸೋಕ್ಕೆ ಅವಕಾಶ ಬಂತಂತೆ. ಅವರು ತುಂಬ ರಿಲೆಕ್ಟೆಂಟ್ ಆದ್ರಂತೆ, ಇಲ್ಲ ನಾನು ಮಾಡಲ್ಲ, ಬೇಡ. ಯಾಕೆಂದರೆ ಕಾಲೇಜ್ ಡೇಸಲ್ಲಿ ಏನೋ ಸತಿ ಕೂತಿರ್ಬೇಕಾದ್ರೆ ನೋಟಿಸ್ ಬೋರ್ಡ್ ಮೇಲೆ ನಾಟಕಕ್ಕೆ ಆಡಿಷನ್ ಮಾಡ್ತಿದ್ದಾರೆ ಅಂತ ಬೋರ್ಡಲ್ಲಿ ಹಾಕಿದ್ರಂತೆ. ಅದನ್ನು ನೋಡಿಬಿಟ್ಟು, ಸರಿ ಇಲ್ಲಿ ಕೂತ್ಕೊಳ್ಳೋದು ಬದಲು ಅಲ್ಲೋ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಆಡಿಷನ್ ನಡೆಯೋ ಜಾಗದಲ್ಲಿ ಕೂತಿದ್ದಾರೆ. ಅಲ್ಲಿ ಯಾರು ಬಂದಿರ್ತಾರೆ ಅವರು ನಾಟಕದ ಪುಸ್ತಕ ಕೊಟ್ಟು ಓದು ಅಂತ ಹೇಳಿದ್ರಂತೆ. ದೇವರಾಜ್ ಅವರು ಅಷ್ಟು ಕಾನ್ಫಿಡೆಂಟಾಗಿ ಅದನ್ನು ಓದೋಕ್ಕಾಗಲಿಲ್ಲ, ಬೈದು ಕಳಿಸಿದ್ರಂತೆ. ಸೊ ಅದು ಅವ್ರಿಗೆ, ಇಲ್ಲ ನನ್ನ ಕೈ ನಾಟಕ ಎಲ್ಲ ಆಗಲ್ಲ, ನಾನು ಮಾಡೋದಿಲ್ಲ, ಹಾಗೆ ಬೇಡ ಅಂತ ಹೇಳಿದಾಗ ಅವ್ರು ಯಾರು ಗೋವಿಂದರಾಜು ಅಂತ ಕಾಣುತ್ತೆ ಅವ್ರ ಸ್ನೇಹಿತರು, ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳಿದಾಗ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಏನಕ್ಕೆ ಒಪ್ಕೊಂಡಿದ್ರು ಅಂದರೆ ಅವಾಗಿನ್ನೂ ದೇವರಾಜ್ ಸರ್ ಪ್ರೊಫೆಷ್ನಲಿ ಪೀರಿಯಡಲ್ಲೇ ಇದ್ದರು, ಅಂದರೆ ಇನ್ನೂ ಪರ್ಮನೆಂಟ್ ಆಗಬೇಕಾಗಿತ್ತು. ನಾನು ಇಲ್ಲಿ ಬಂದುಬಿಟ್ರೆ ಕೆಲಸ ರಜಾ ಹೋಗೋ ಇದಾಗ್ಬಿಟ್ರೆ ಸಂಬಳ ಇದೆ, ಇಲ್ಲ ಕಂಪ್ನಿನೇ ಅದೆಲ್ಲ ಮಾಡುತ್ತೆ, ನೀವು ಪರವಾಗಿಲ್ಲ ಮಾಡು, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಅವರು ಹುರಿದುಂಬಿಸೋದಕ್ಕೆ ದೇವರಾಜ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಆ ನಾಟಕ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದಾದಮೇಲಿಂದ ಎಷ್ಟೋ ನಾಟಕಗಳು HMT ಪರವಾಗಿ ನಮ್ಮ ದೇವರಾಜ್ ಸರ್ ಆಡಿದ್ದಾರೆ. ಅದಾದಮೇಲೆ ಅವರು ಎಷ್ಟೋ ನಾಟಕಗಳನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ. ಆಮೇಲೆ ಸಿನಿಮಾ ಅವಕಾಶ ಬಂದಿದೆ, ತ್ರಿಶೂಲ ಅಂತ ಅವರ ಮೊದಲನೇ ಸಿನಿಮಾ, ಬಟ್ ಅದು ಬಿಡುಗಡೆ ಆಗಲೇ ಇಲ್ಲ. ಆ ಸಿನಿಮಾ ಆಗಕ್ಕೆ ಮುಂಚೆನೇ ದೇವರಾಜ್ ಸರ್ ಕೈಯಲ್ಲಿ ಒಂದು 6-7 ಸಿನಿಮಾ ಇತ್ತಂತೆ. ತುಂಬ ರಜೆ ಆಗ್ತಿದ್ರಿಂದ ಆಫೀಸ್ನಲ್ಲೂ ಪ್ರಾಬ್ಲಮ್ ಆಗಿದೆ HMT ಕಾರ್ಖಾನೆಯಲ್ಲಿ. ಅವರೊಬ್ಬರು ಜನರಲ್ ಮ್ಯಾನೇಜರ್ ಕರೆದು ಹೇಳಿದ್ದಾರೆ, ನೀವು ಹಿಂಗಿದ್ರೆ ಒಂದು ಅದು ಚೂಸ್ ಮಾಡ್ಕೊಳ್ಳಿ, ಇಲ್ಲ ಇದು ಚೂಸ್ ಮಾಡ್ಕೊಳ್ಳಿ ಅಂತ. ಇವ್ರಿಗೆ ಪಾಪ ಒಂಥರ ಜೀವನ ನಡಿಬೇಕು, ಸಿನಿಮಾ ಹೆಂಗೋ ಏನೋ ಒಂದಾಗ ಅದು ಡೌಟ್ ಇದ್ದೇ ಇರುತ್ತಲ್ಲ. ಸರಿ ಸರ್ ಆಯಿತು ಅಂತ ಬಂದಿದ್ದಾರೆ. ಒಂದು ಕಂಡೀಷನ್ ಹಾಕಿದ್ದಾರೆ ಅವ್ರು ಜನರಲ್ ಮ್ಯಾನೇಜರು, ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ, 1 ದಿವಸನೂ ರಜೆ ಹಾಕದೆ ನೀವು ಕೆಲಸ ಮಾಡಬೇಕು ಅಂತ. ಆಮೇಲೆ ಇವ್ರ ಸೆಕ್ಷನ್ ಮ್ಯಾನೇಜರ್ ಹತ್ರ ಬಂದು ಏನಾಯಿತು ಅಂತ ಕೇಳಿದಾಗ, ಸರ್ ಹಿಂಗೆ ಹೇಳಿದ್ದಾರೆ, ನಾನು ನಿಮಗೆ 3 ಮಂತ್ಸ್ ಡೇಟ್ಗೆ ಒಂದು ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಿರ್ತೀನಿ, ನಾನು ವಾಪಸ್ ಬರಲಿಲ್ಲ ಅಂತಂದರೆ ಆ ರೆಸಿಗ್ನೇಷನ್ ಲೆಟ್ರನ್ನ ಕೊಟ್ಬಿಡಿ, ಇಲ್ಲಾಂದರೆ ವಾಪಸ್ ಬರ್ತೀನಿ. ಯಾಕೆಂದರೆ ದೇವರಾಜ್ ಸರ್ ಕೈನಲ್ಲಿ ಆಗಲೇ 6-7 ಸಿನಿಮಾ ಇತ್ತಂತೆ. ಸೊ ಒಂದು ರಿಸ್ಕ್ ತೊಗೊಂಡಿದ್ದಾರೆ. ಆ್ಯಂಡ್ ಅವ್ರು ಹೇಳೋದೊಂದು ಮಾತು ತುಂಬ ಇನ್ಸ್ಪೈರ್ ಆಗೋದಂತಂದರೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರ ನೀವು ಹೀರೋ ಆಗೋದಕ್ಕೆ ಯಾವ ಥರ ನಿಮ್ಮ ಲೆಕ್ಕಾಚಾರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಪ್ರೆಸೆನ್ಸ್ನ ಪ್ರಾಮಿನೆಂಟ್ ಮಾಡಿಕೊಂಡೆ, ಎಲ್ಲ ಪಾತ್ರಗಳನ್ನ ಒಪ್ಕೋತಿದ್ದೆ. ಸೊ ಜನಕ್ಕೆ ನನ್ನ ಮುಖ ಫೆಮಿಲಿಯರ್ ಆಗಿ ಎಲ್ಲೋ ಒಂದು ಕಡೆ ನಾನು ನಾಯಕ ನಟನಾದಾಗ ಒಪ್ಕೊಂಡ್ರು. ಇಂದ್ರಜಿತ್ ಅನ್ನೋ ಒಂದು ಚಿತ್ರದಲ್ಲಿ ಅವರು ಅಭಿನಯಿಸಿದ ಪಾತ್ರ ಅದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಮೈಸೂರು ಪ್ರಭಾ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ. ಟಿಪಿಕಲ್ ವಾಯ್ಸಲ್ಲಿ ಒಂದು ಮಾತಾಡ್ತಾರೆ, ಟೆಲಿಫೋನ್ ಬೂತಿಂದ ಶಾರ್ಟ್ ತೆಗೆದ್ರೆ ನಮ್ಮ KV ರಾಜು ಸರ್, ಅದಕ್ಕೆ ಕ್ಲಾಪ್ಸು ವಿಸಿಲ್ಗಳು ಬಂದಿದ್ದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಇನ್ಸ್ಪೆಕ್ಟರ್ ಇಂದ್ರಜಿತ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಸೊ ಅಲ್ಲಿಂದ ಶುರುವಾಗಿದೆ ನಮ್ಮ ದೇವರಾಜ್ ಸರ್ ಅವರ ಬಣ್ಣದ ಬದುಕು. ತೆಲುಗು, ತಮಿಳು, ಕನ್ನಡ ಸಾಕಷ್ಟು ಚಿತ್ರಗಳನ್ನು ನಡೆಸಿದ್ದಾರೆ. ಆ್ಯಂಡ್ ಅವರಿಗೆ ಮುದ್ದಾದ 2 ಗಂಡು ಮಕ್ಕಳಿದ್ದಾರೆ. ಅವ್ರ ಮನೆಗೆ ಶುಭ್ರ ಅಂತ ಹೆಸರಿಟ್ಟಿದ್ದಾರೆ. ಅವ್ರ ಮನೆ ಮಾತ್ರ ಶುಭ್ರ ಅಲ್ಲ, ಅವರ ಮನಸ್ಸು ಶುಭ್ರ, ಅವರ ಬದುಕು ಶುಭ್ರ, ಅವರ ವ್ಯಕ್ತಿತ್ವನೇ ಶುಭ್ರ. ಸೊ ದೇವರಾಜ್ ಸರ್ದ ಈ ಒಂದು ವಿಷಯನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅದು ಈ ಸಿನಿಮಾ ಸರಸ್ವತಿಯ ಉದ್ದೇಶ ಆಗಿತ್ತು. ಹಾಗಿದ್ರೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕತೆ ಹೊತ್ತುಕೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.